ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ನಮಗೆ ರೋಗ ಬಂದಿದೆ ಅಂತ ಅನ್ನುವುದನ್ನು ಬಹಳಷ್ಟು ಉಪಕರಣಗಳು ಪತ್ತೆ ಹಚ್ತಾ ಇದೆ ಈಗಿನ ಒಂದು ಸಮಯದಲ್ಲಿ ಸ್ನೇಹಿತರೆ. ಈಗ ಕರೋನಾ ಬಂತು ಅಂದರೆ ಕರೋನಾ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಕರೋನಾ ಬಂದಿದೆಯೋ ಇಲ್ವೋ ಅಂತ. ಸೊ ಹೀಗೆ ಹಲವಾರು ಉಪಕರಣಗಳು ನಮ್ಮ ಒಂದು ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಇದೆ ಅಂತ ಹೇಳಿದರೆ, ರಕ್ತ ಪರೀಕ್ಷೆ ಮಾಡುವಂತಹ ಯಂತ್ರಗಳು, ನಮ್ಮ ಮೂಳೆಯ ರೋಗಗಳನ್ನು ಪತ್ತೆ ಹಚ್ಚುವಂಥ ಯಂತ್ರಗಳು, ನಮ್ಮ ಮೆದುಳಿನ ರೋಗಗಳನ್ನು ಪತ್ತೆ ಹಚ್ಚುವಂತಹ ಯಂತ್ರಗಳು ಮತ್ತು ಹಲವಾರು ಯಂತ್ರಗಳನ್ನು ಉಪಯೋಗಿಸಿ ಮನುಷ್ಯನಿಗೆ ರೋಗ ಬಂದಿದೆಯಾ ಇಲ್ವಾ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾಗಿ ಈಗ ರೂಢಿಯಲ್ಲಿ ಬಂದಿರತಕ್ಕಂಥ ಒಂದು ವಿಷಯ ಸ್ನೇಹಿತರೆ. ಆದರೆ ರೋಗಗಳು ಬಂದರೆ ಈ ಒಂದು ಉಪಕರಣಗಳಿಂದ ಮಾತ್ರನೇ ನಮಗೆ ರೋಗ ಬಂದಿದೆ ಅನ್ನೋದು ಗೊತ್ತಾಗುತ್ತಾ, ಅಥವಾ ರೋಗಿಗೇನೆ ಈ ಒಂದು ಲಕ್ಷಣಗಳಿಂದ ರೋಗದ ಒಂದು ಮಾಹಿತಿಯನ್ನು ಸರಿಯಾಗಿ ನಾವು ತಿಳ್ಕೊಳ್ಬಹುದಾ ಅನ್ನೋದು ಒಂದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಹುಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ತಲೆನೋವು ಬಂತು ಅಂತ ಹೇಳಿದರೆ ಅದು ನಿಮಗೆ ಗೊತ್ತಾಗುತ್ತೆ ಹೊರತಾಗಿ ಬೇರೆ ಯಾರಿಗಾರು ಗೊತ್ತಾಗೋಕ್ಕೆ ಸಾಧ್ಯನಾ? ಮೆಷಿನ್ಗಳಿಗೆ ನಿಮಗೆ ತಲೆನೋವು ಬಂದಿರುವುದು ಗೊತ್ತಾಗಲಿಕ್ಕೆ ಸಾಧ್ಯನಾ? ಇದು ಇಲ್ಲ ಅಂತಲೂ ಎಲ್ಲರೂ ಹೇಳ್ತೀರಿ. ಆದರೆ ತಲೆನೋವು ಬಂತಂದ್ರೂ ಸಹಿತ MRI, CT ಸ್ಕ್ಯಾನು ಮತ್ತು ಹಲವಾರು ಉಪಕರಣಗಳಿಂದ ನಮ್ಮ ಒಂದು ಮೆದುಳನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಆದರೆ ಪರೀಕ್ಷೆಗೆ ಒಳಪಡಿಸಿದ ಮೇಲೆ ಗೊತ್ತಾಗುತ್ತೆ ಏನೂ ತೊಂದರೆನೇ ಇಲ್ಲ ಅಂತ. ನರಮಂಡಲಗಳಲ್ಲಿ ಇರತಕ್ಕಂಥ ರೋಗಗಳನ್ನು ಪತ್ತೆ ಹಚ್ಚುವುದು ಬಹಳಷ್ಟು ಕ್ಲಿಷ್ಟಕರ ಮತ್ತು ಅದು ಎಷ್ಟೋ ಸಾರಿ ತಪ್ಪೋಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀವು MRI ಮಾಡಿಸಿದ್ರೂ ಅಷ್ಟೇ, CT ಮಾಡಿಸಿದ್ರೂ ಅಷ್ಟೇ, ಅಥವಾ ಯಾವುದೇ ಥರದ ಉಪಕರಣಗಳಿಂದ ನಿಮ್ಮ ರೋಗವನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿದರೆ ಬಹಳಷ್ಟು ಕ್ಲಿಷ್ಟಕರವಾಗುತ್ತೆ ಈ ನರಮಂಡಲದ ರೋಗಗಳಲ್ಲಿ. ಸೊ ಹೀಗಾಗಿ ಯಾವುದೇ ಒಂದು ರೋಗವನ್ನು ನಾವು ಲಕ್ಷಣಗಳನ್ನು ಸರಿಯಾಗಿ ಗಮನಿಸಿ, ಸರಿಯಾಗಿ ವಿಶ್ಲೇಷಿಸಿ, ಅದನ್ನು ಅಧ್ಯಯನ ಮಾಡಿದರೆ ರೋಗಿಗೆ ಯಾವ ರೋಗ ಬಂದಿದೆ ಅನ್ನುವುದು ತಿಳಿದುಕೊಳ್ಳುವಂತಹ ಒಂದು ಪೂರ್ತಿಯಾದ ಒಂದು ವಿಜ್ಞಾನ ನಮ್ಮ ಒಂದು ವೈದ್ಯಕೀಯ ಶಾಸ್ತ್ರದಲ್ಲಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೆ ನಾವು ಕ್ಲಿನಿಕಲ್ ಮೆಡಿಸಿನ್ ಅಂತಲೂ ನಾವು ಹೇಳ್ತೀವಿ. ಕ್ಲಿನಿಕಲ್ ಮೆಡಿಸಿನ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಈಗ ನಿಮಗೆ ಟೈಫಾಯ್ಡ್ ಜ್ವರ ಬಂದಿದೆ ಅಂತ ತಿಳ್ಕೊಳ್ಳೋಣ. ಟೈಫಾಯ್ಡ್ ಜ್ವರ ಬಂದಿದೆ ಅಂತ ತಿಳ್ಕೊಂಡ್ರಿ ಅಂತ ಹೇಳಿದ್ಮೇಲೆ ಇದನ್ನು ಹೇಗೆ ನಾವು ಪತ್ತೆ ಹಚ್ತೀವಿ ಅಂತ ಹೇಳಿದರೆ, ಕ್ಲಿನಿಕಲ್ ಮೆಡಿಸಿನ್ಸ್ನಲ್ಲಿ ನಾವು ಈ ಜ್ವರದ ಒಂದು ಲಕ್ಷಣಗಳನ್ನು ನೋಡಿ ಮತ್ತು ರೋಗಿಯ ಉಳಿದ ಲಕ್ಷಣಗಳು ಅಂದರೆ ತಲೆನೋವು, ಹೊಟ್ಟೆ ನೋವು, ಬೇದಿ ಮತ್ತು ಹಲವಾರು ಲಕ್ಷಣಗಳು ಈ ಜ್ವರದ ಜೊತೆಗೆ ಇರುತ್ತೆ. ಆ ಒಂದು ಲಕ್ಷಣಗಳನ್ನು ಸರಿಯಾಗಿ ಅವಲೋಕಿಸಿ ಅದನ್ನು ಸರಿಯಾಗಿ ಪಟ್ಟಿ ಮಾಡಿ ನಾವು ಸರಿಯಾಗಿ ಅಧ್ಯಯನ ಮಾಡಿ ಅದನ್ನು ತಿಳ್ಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ಟೈಫಾಯ್ಡ್ ಫೀವರ್ ಅಂತ ಯಾವುದೇ ಒಬ್ಬ ಒಳ್ಳೆಯ ಡಾಕ್ಟ್ರಿಗೆ ಗೊತ್ತೇ ಆಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಕ್ಲಿನಿಕಲ್ ಮೆಡಿಸಿನ್. ಕ್ಲಿನಿಕಲ್ ಮೆಡಿಸಿನ್ ಅಂತ ಏನು ಅಂದರೆ, ನಮ್ಮ ದೇಹದಲ್ಲಿ ಆಗತಕ್ಕಂತಹ ಚಲನವಲನಗಳನ್ನು ನಮ್ಮ ಒಂದು ಪಂಚೇಂದ್ರಿಯಗಳಿಂದ ಗುರುತಿಸಿ ಅದನ್ನು ಸರಿಯಾಗಿ ವಿಶ್ಲೇಷಿಸಿ ಅದಕ್ಕೆ ಒಂದು ಸರಿಯಾದ ಒಂದು ಮಾಹಿತಿಗಳನ್ನು ಕಲೆ ಹಾಕಿ ಇದು ಯಾವ ತರಹದ ರೋಗ ಅನ್ನುವುದನ್ನು ತಿಳಿದುಕೊಳ್ಳುವುದೇ ಈ ಕ್ಲಿನಿಕಲ್ ಮೆಡಿಸಿನ್ ಸ್ನೇಹಿತರೆ. ಸೊ ಹೀಗಾಗಿ ಈ ಕ್ಲಿನಿಕಲ್ ಮೆಡಿಸಿನ್ ಮಾಡ್ತಕ್ಕಂತಹ ವೈದ್ಯರುಗಳು ಜಾಸ್ತಿಯಾಗಿ ಈ ಒಂದು ಉಪಕರಣಗಳ ಒಂದು ಶರಣಾಗಲ್ಲ. ಈ ಅಂದರೆ ವೈದ್ಯಕೀಯ ಉಪಕರಣಗಳಿಗೆ ಶರಣಾಗಲ್ಲ, ಬಹಳಷ್ಟು ಟೆಸ್ಟ್ಗಳನ್ನು ಮಾಡಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಎರಡು ವಿಧಾನಗಳಿದೆ. ಒಂದು ಉಪಕರಣಗಳನ್ನ ಉಪಯೋಗಿಸಿ ಡಯಾಗ್ನೋಸಿಸ್ ಮಾಡುವುದು, ಇನ್ನೊಂದು ಉಪಕರಣಗಳನ್ನು ಉಪಯೋಗಿಸ್ತೇನೆ ನಿಮ್ಮ ರೋಗವನ್ನು ಸರಿಯಾಗಿ ಗಮನಿಸಿ ಸರಿಯಾಗಿ ಅಧ್ಯಯನ ಮಾಡಿ ಅದನ್ನು ಡಯಾಗ್ನೋಸಿಸ್ ಮಾಡೋದು. ಸೊ ಹೀಗಾಗಿ ಈ ಎರಡೂ ವಿಧಗಳನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ ಒಂದಿಷ್ಟು ರೋಗಗಳಲ್ಲಿ ಸ್ನೇಹಿತರೆ. ಆದರೆ ಈಗಿನ ಒಂದು ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಬಹಳಷ್ಟು ಡಾಕ್ಟ್ರುಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಉಪಕರಣಗಳ ಒಂದು ಅಧೀನದಲ್ಲಿ ಬಹಳಷ್ಟು ಕೆಲಸ ಶುರು ಮಾಡಿದ್ದಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅದು ಒಂಥರ ಫ್ಯಾಷನ್ ಆಗೋಗಿದೆ. ಏನು ಅಂತ ಹೇಳಿದರೆ, ಹೊಟ್ಟೆ ನೋವು ಅಂತಂದರೆ USG ಅಬ್ಡಮನ್ ಮಾಡಿಸಿದ್ರೆ ಅದರಲ್ಲಿ ಅಂತ ರಿಪೋರ್ಟ್ ಸರ್ವೇ ಸಾಮಾನ್ಯವಾಗಿ ನೋ ಅಬ್ನಾರ್ಮಾಲಿಟೀಸ್ ಫೌಂಡ್ ಅಂತಲೂ ಬಂದುಬಿಟ್ಟಿರುತ್ತೆ ಸ್ನೇಹಿತರೆ ಎಷ್ಟೋ ಸಾರಿ. ಆದರೆ
ನಮ್ಮಲ್ಲಿ ಯಾವುದೇ ಥರದ ಉರಿಯೂತಗಳು, ಯಾವುದೇ ಥರದ ರೋಗಗ್ರಸ್ತ ಸ್ಥಿತಿ ಹೊಟ್ಟೆಯಲ್ಲಿತ್ತು ಅಂತ ಹೇಳಿದರೆ ಅದರಲ್ಲಿ ಬಿಂಬಿಸುವುದು ಬಹಳ ಸರ್ವೇ ಸಾಮಾನ್ಯ. ಸೊ ಹೀಗಾಗಿ ಆ ಬಿಂಬಿಸಿದ ಒಂದು ಪೂರ್ತಿಯಾದ ಅಧ್ಯಯನ ಈ ಒಂದು ಉಪಕರಣಗಳಿಂದ ಸಾಧ್ಯವಾಗುತ್ತೆ ಸ್ನೇಹಿತರೆ. ಆದರೆ ಈ ಉಪಕರಣಗಳು ಎಷ್ಟು ಸಮಂಜಸವಾಗಿ ಕೆಲಸ ಮಾಡಿ ಅದನ್ನು ಡಯಾಗ್ನೋಸಿಸಲ್ಲಿ ಅಂತ ಹೇಳಿದರೆ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ಬಹಳಷ್ಟು ಉಪಯೋಗಕಾರಿ ಆಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಎಷ್ಟೋ ಸಾರಿ ರೇಡಿಯೋಲಜಿಸ್ಟು ಸಹಿತ ಕ್ವಶನ್ ಮಾರ್ಕ್ ಹಾಕಿರ್ತಾರೆ. ಯಾಕೆ ಅಂತ ಹೇಳಿದರೆ ಈಗ ಪ್ಯಾಂಕ್ರಿಯಾಟೈಟಿಸ್ ಕ್ವಶನ್ ಮಾರ್ಕ್, ಲಿವರ್ದು ಪ್ರಾಬ್ಲಮ್ ಅಥವಾ ಯಕೃತದ ರೋಗ ಕ್ವಶನ್ ಮಾರ್ಕ್ ಹಾಕಿರ್ತಾರೆ ಅಂತ ಹೇಳಿದರೆ ಅವ್ರಿಗೂ ಸಹಿತ ಬಹಳಷ್ಟು ಸರಿಯಾಗಿ ತಿಳಿಲಿಕ್ಕೆ ಆಗಲ್ಲ ಈ ಮೆಷಿನ್ಗಳ ಸಹಾಯಗಳಿಂದ. ಸೊ ಹೀಗಾಗಿ ಈ ಒಂದು ಉಪಕರಣಗಳನ್ನು ಉಪಯೋಗಿಸಿ ಮಾನವನ ಶರೀರದಲ್ಲಿ ಇರ್ತಕ್ಕಂಥ ರೋಗಗಳನ್ನು ಕಂಡುಹಿಡಿದು ನಿಮಗೆ ಈ ರೋಗ ಇದೆ ಅಂತ ತಿಳಿಸ್ಕೊಳ್ಳೋದು ಎಷ್ಟು ಸಮಂಜಸ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಒಂದು ಅಂಶ ಗಮನಿಸಬೇಕಾಗಿದ್ದು ಅಂತ ಹೇಳಿದರೆ, ನಾವು ಹಿಂದಿನ ಕಾಲದಲ್ಲಿ ಕಿಡ್ನಿ ಸ್ಟೋನ್ಸ್ ಆಯಿತು, ಪಿತ್ತಕೋಶದ ಕಲ್ಲುಗಳಾಯಿತು, ಈ ಕಲ್ಲುಗಳನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿ ಗಮನಿಸಿ ಅದಕ್ಕೆ ಉಪಚಾರವನ್ನು ಕೊಟ್ಟಾಗ ಪೂರ್ತಿಯಾಗಿ ಗುಣವಾಗ್ತಿತ್ತು ಹಿಂದಿನ ಕಾಲದಲ್ಲಿ. ಆದರೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಪೇಷಂಟ್ಗಳೇ ಡಯಾಗ್ನೋಸಿಸಿಂದ ಬಂದುಬಿಟ್ಟಿರ್ತಾರೆ. ಡಾಕ್ಟ್ರೇ ನನಗೆ ಇದು ಕಿಡ್ನಿ ಸ್ಟೋನ್ಸ್ ಇದೆ, ನನಗೆ ಪಿತ್ತಜನಕಾಂಗದಲ್ಲಿ ಕಲ್ಲುಗಳಿದೆ ಅಂತ ಡಯಾಗ್ನೋಸಿಸಿಂದನೇ ಬಂದುಬಿಟ್ಟಿರ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಎಷ್ಟೋ ಸಾರಿ ಏನಾಗುತ್ತೆ ಅಂತ ಹೇಳಿದರೆ ಪಿತ್ತಜನಕದ ಕಲ್ಲುಗಳಾಯಿತು, ಮೂತ್ರಜನಕದ ಕಲ್ಲುಗಳಾಯಿತು, ಅವು ಬಹಳಷ್ಟು ತೊಂದರೆಗಳನ್ನು ಕೊಡ್ತಾ ಇರಲ್ಲ. ಯಾಕೆ ಅಂತ ಹೇಳಿದರೆ ಅದು ಇರುವಂತಹ ಜಾಗದಲ್ಲಿ ಇದ್ಕೊಂಡು ಮನುಷ್ಯನಿಗೆ ತೊಂದರೆ ಕೊಡ್ತಾ ಇರಲ್ಲ. ಆದರೆ ಈಗಿನ ಒಂದು ಉಪಕರಣಗಳು ಬಂದಿರೋದ್ರಿಂದ ಏನಾಗಿದೆ ಅಂತ ಹೇಳಿದರೆ ನಮ್ಮ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಭಯವನ್ನು ಸೃಷ್ಟಿ ಮಾಡುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಆಗಿದೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಕಲ್ಲುಗಳ ಒಂದು ಏನಾದ್ರು ಅಧ್ಯಯನದಲ್ಲಿ ಸಿಕ್ಬಿಡ್ತು ಅಂತ ಹೇಳಿದರೆ, ಅಯ್ಯೋ ನಿಮಗೆ ಕಲ್ಲಿದೆ, ನಿಮ್ಗೆ ಆಪರೇಷನ್ ಮಾಡಬೇಕು ಅಂತ ಬಹಳಷ್ಟು ವೈದ್ಯರು ಹೇಳಿಕೆ ಶುರು ಮಾಡಿಬಿಡ್ತಾರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಈ ಉಪಕರಣಗಳಿಂದ ಆಗ್ತಕ್ಕಂಥದ್ದು ಅಂತ ಹೇಳಿದರೆ, ಬಹಳಷ್ಟು ಅನ್ನೆಸೆಸರಿ ಸರ್ಜರೀಸ್ಗಳನ್ನು ಅದನ್ನು ರೋಗಿಗೆ ಭಯ ಭರಿಸಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲೆಡೆ ನಡೀತಾ ಇದೆ. ಎಲ್ಲ ಡಾಕ್ಟರ್ಸ್ನು ಈ ಒಂದು ಕಾರ್ಯವನ್ನು ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ, ಒಂದಿಷ್ಟು ವೈದ್ಯರುಗಳು ಇದನ್ನು ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ರೋಗವನ್ನು ಸರಿಯಾಗಿ ವಿಶ್ಲೇಷಿಸಿ ಅದನ್ನು ಸರಿಯಾಗಿ ಡಯಾಗ್ನೋಸಿಸ್ ಅಂತ ಹೇಳಿದರೆ ಅದರ ಒಂದು ಪೂರ್ತಿಯಾದ ಮಾಹಿತಿಯನ್ನು ಕಲೆ ಹಾಕಿ ಆ ರೋಗದ ಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪದ್ಧತಿಗೆ ಕ್ಲಿನಿಕಲ್ ಮೆಡಿಸಿನ್ ಅಂತ ಹೇಳ್ತಾರೆ ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೆ ಸ್ನೇಹಿತರೆ. ಸೊ ಹೀಗಾಗಿ ಕ್ಲಿನಿಕಲ್ ಮೆಡಿಸಿನ್ ಒಂದು ಕಡೆ ಆಯಿತು ಅಂತ ಹೇಳಿದರೆ, ಈಗ ಉಪಕರಣಗಳನ್ನ ಉಪಯೋಗಿಸಿ ನಮ್ಮ ಒಂದು ರೋಗಗಳನ್ನು ಪತ್ತೆ ಹಚ್ಚುವುದು ಇನ್ನೊಂದು ಕಡೆ ನಡೀತಾ ಇದೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ರೋಗಗಳು ಎಷ್ಟೇ ಬಂದರೂ ಸಹಿತ ಅದು ರೋಗಿಗೆ ಆ ಲಕ್ಷಣಗಳನ್ನು ಸರಿಯಾಗಿ ಹೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಈಗ ನಿಮಗೆ ಯಾವ ತರಹದ ನೋವುಗಳಿದೆ, ಯಾವ ತರಹದ ಸಫರಿಂಗ್ ಇದೆ, ಯಾವ ತರಹದ ತೊಂದರೆಗಳು ನಿಮ್ಮ ಶರೀರದಲ್ಲಿದೆ ಅಂತ ಸರಿಯಾಗಿ ನೀವೇನಾದ್ರು ಹೇಳಿದ್ದೆ ಆಯಿತು ಅಂತ ಹೇಳಿದರೆ, ನಿಮ್ಮಲ್ಲಿ ಇರುವಂತಹ ರೋಗಗಳನ್ನು ಸರಿಯಾಗಿ ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ಕೊಡುವಂತಹ ಒಂದು ವಿಜ್ಞಾನವೇ ಈ ಕ್ಲಿನಿಕಲ್ ಮೆಡಿಸಿನ್. ಸೊ ಹೀಗಾಗಿ ಕ್ಲಿನಿಕಲ್ ಮೆಡಿಸಿನ್ ಮಾಡುವಂಥ ವೈದ್ಯರುಗಳು ಬಹಳಷ್ಟು ಇದ್ದಾರೆ ಸ್ನೇಹಿತರೆ. ಯಾಕೆಂತ ಹೇಳಿದರೆ ಅವರು ತಮ್ಮ ಚಿಕ್ಕ ಚಿಕ್ಕ ಉಪಕರಣಗಳಿಂದನೇ ಸಹಿತ ನಿಮಗೆ ಬ್ರಾಂಕೈಟಿಸ್ ಇದೆಯಾ, ನಿಮೋನಿಯಾ ಇದೆಯಾ, ಅಥವಾ ಬೇರೆ ಯಾವ ತರಹದ ಒಂದು ಕೆಮ್ಮು ನಿಮಗಿದೆ ಅಂತಲೂ ಡಯಾಗ್ನೋಸಿಸ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಒಂದು ವಿಜ್ಞಾನ ಬಹಳಷ್ಟು ಮುಂದುವರೆದಿದ್ದು ಮತ್ತು ಈ ಒಂದು ವಿಜ್ಞಾನದ ಸಹಾಯದಿಂದನೇ ನಮ್ಮ ಪೂರ್ತಿಯಾದ ವೈದ್ಯಕೀಯ ಶಾಸ್ತ್ರ ಮುಂದೆ ನಡೀತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ಈ ಉಪಕರಣಗಳು ಬಂದು ಅದು ಒಂದು ದೊಡ್ಡ ಮಾಫಿಯಾ ಥರ ಬೆಳೆದು ಹೋಗಿದೆ ಸ್ನೇಹಿತರೆ. ಸೊ ಕ್ಲಿನಿಕಲ್ ಮೆಡಿಸಿನ್ ಮಾಡುವಂತಹ ವೈದ್ಯರುಗಳು ಬಹಳಷ್ಟು ಸಬಲರಿರ್ತಾರೆ. ನಿಮ್ಮ ಒಂದು ರೋಗಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಉಪಚಾರವನ್ನು ಮಾಡಲು ಅಂತ ನನಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಉಪಕರಣಗಳಿಂದ ಡಯಾಗ್ನೋಸಿಸ್ ಮಾಡುವುದು ಮತ್ತು ಕ್ಲಿನಿಕಲ್ ಮೆಡಿಸಿನಿಂದ ಡಯಾಗ್ನೋಸಿಸ್ ಮಾಡುವಂತಹ ವಿಧಾನಗಳು. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಿಮ್ಮ ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಕಳಿಸಿ ಕ್ಲಿನಿಕಲ್ ಮೆಡಿಸಿನ್ ಮತ್ತು ಈ ಉಪಕರಣಗಳನ್ನ ಉಪಯೋಗಿಸಿ ರೋಗಗಳನ್ನು ಪತ್ತೆ ಹಚ್ಚುವುದು ಎಷ್ಟು ಸಮಂಜಸ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತಿಳಿಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.